ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ತಲೆಮರೆಸಿಕೊಂಡಿದ್ದಂತ ಪ್ರಮುಖ ಆರೋಪಿ ಅಬ್ದುಲ್ ರೆಹಮಾನ್ ಅನ್ನು ಬಂಧಿಸಲಾಗಿದೆ. ಕತಾರ್ನಿಂದ ಕೇರಳದ ಕಣ್ಣೂರು ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೇನೆ ಎನ್ಐಎಗೆ ಬಲೆಗೆ ಬಿದ್ದಿರೋದು. ಅಬ್ದುಲ್ ರೆಹಮಾನ್ ಸೇರಿ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತ್ತು ಎನ್ಐಎಗೆ. ಪ್ರಕರಣದಲ್ಲಿ ಇಲ್ಲಿವರೆಗೂ ಒಟ್ಟು 28 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಎನ್ಐಎಗೆ. ತಲೆಮರೆಸಿಕೊಂಡಿದ್ದಂಥ ಅಬ್ದುಲ್ ರೆಹಮಾನ್ ಸೇರಿ 6 ಆರೋಪಿಗಳು ಇವರ ಸುಳಿವನ್ನ ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಪಿಎಫ್ಐ ಪ್ರಮುಖರ ಸೂಚನೆಯಂತೆ ಪ್ರವೀಣ್ ಕೊಲೆಗೆ ಸಂಚಲನ ರೂಪಿಸಿದ್ರು. ಇತರೆ ಆರೋಪಿಗಳು ಸಿಕ್ಕಿ ಬೀಳ್ತಾ ಇದ್ದಂತೆ ಈತ ವಿದೇಶಕ್ಕೆ ಎಸ್ಕೇಪ್ ಆಗಿಬಿಟ್ಟಿದ್ದ. ಬೆಳ್ಳಾರಿಯಲ್ಲಿ 2022ರ ಜುಲೈ 26ರಂದು ಪ್ರವೀಣ್ ನೆಟ್ಟಾರು ಕೊಲೆ ಆಗಿತ್ತು. ಸಮಾಜದಲ್ಲಿ ಭಯ ಹುಟ್ಟಿಸುವ ಉದ್ದೇಶದಿಂದ ಹತ್ಯೆಯಂತ ಕೇಸನ್ನು ದಾಖಲಿಸಿಕೊಳ್ಳಲಾಗಿತ್ತು. ಎನ್ಐಎಗೆ ದೆಹಲಿ ಕಚೇರಿಯಲ್ಲಿ ದಾಖಲಾಗಿತ್ತು ಎಫ್ಐಆರ್. ಇದರ ಪ್ರಕಾರವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಇದೀಗ ಅಬ್ದುಲ್ ರೆಹಮಾನ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಈತ ಕತಾರ್ನಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅಲ್ಲಿಂದ ಕಣ್ಣೂರು ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೇನೆ ಎನ್ಐಎಗೆ ಬಲೆಗೆ ಬಿದ್ದಿರೋದು. ಎನ್ಐಎ ಕೂಡ ತನಿಖೆಯನ್ನು ಚುರುಕುಪಡಿಸಿತ್ತು. ಎಲ್ಲರ ಸುಳಿವು ಸಿಗ್ತಾ ಇದ್ದ ಹಾಗೆ ಅವರುಗಳನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸುವಾಗ ಈ ಅಬ್ದುಲ್ ರೆಹಮಾನ್ ಪಾತ್ರ ಏನು ಎತ್ತಾ ಅನ್ನುವಂಥದ್ದು ಗೊತ್ತಾಗಿತ್ತು. ಅವತ್ತು ಪ್ರವೀಣ್ ನೆಟ್ಟಾರು ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಅಂಗಡಿ ಬಾಗಿಲು ಮುಚ್ಚಿಕೊಂಡು ಮನೆಗೆ ಹೋಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಬೈಕಿನಲ್ಲಿ ಬಂದಂಥ ದುಷ್ಕರ್ಮಿಗಳು ಮನಸ್ಸೋ ಇಚ್ಛೆ ಕೊಚ್ಚಿ ಕೊಲೆ ಮಾಡಿಬಿಟ್ಟಿದ್ರು. ಈ ಪ್ರಕರಣದಲ್ಲಿ ತನಿಖೆ ಚುರುಕು ಪಡ್ಕೊಂಡಿತ್ತು. ಈಗಾಗಲೇ 28 ಮಂದಿಯ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಇದೀಗ ಪ್ರಮುಖ ಆರೋಪಿ ಅಬ್ದುಲ್ ರೆಹಮಾನ್ ಅನ್ನ ಬಂಧಿಸುವಲ್ಲಿ ಎನ್ಐಎ ಸಕ್ಸಸ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ನೀತಿ, ಅಬ್ದುಲ್ ರೆಹಮಾನ್ ಈತ ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದ. ಇದನಿಗೋಸ್ಕರ ಸರಿಸುಮಾರು 3 ವರ್ಷಗಳಿಂದ ಎನ್ಐಎ ಅಧಿಕಾರಿಗಳು ಎಲ್ಲೇ ಜಾಲಾಡಿದ್ರು ಕೂಡ ಈತನ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರಮುಖ ಮಾಹಿತಿ ಅನ್ನುವಂಥದ್ದು ಲಭ್ಯವಾಗಿರಲಿಲ್ಲ. ಸೊ ಈತ ಇದೀಗ ಕಣ್ಣೂರು ಏರ್ಪೋರ್ಟ್ ನಲ್ಲಿ ಇಳಿಯುವ ಸಂದರ್ಭ ಅಂದ್ರೆ ಈತ ಕತಾರ್ಗೆ ಎಸ್ಕೇಪ್ ಆಗಿದ್ದ. ಯಾವಾಗ ಪ್ರವೀಣ್ ನೆಟ್ಟಾರ್ ಪ್ರಕರಣದಲ್ಲಿ ಇದನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡಿತಾರೆ ಅನ್ನುವಂತ ಮಾಹಿತಿ ಗೊತ್ತಾಯಿತು, ಆಗ್ಲೇ ಈತ ಕತಾರ್ಗೆ ಎಸ್ಕೇಪ್ ಆಗಿದ್ದ. ಈತ ಕೊಡಗು ಮೂಲದಾತ. ಅಂದ್ರೆ ಈ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣದ ಒಂದು ಮಾಸ್ಟರ್ ಮೈಂಡ್ ಅಂತಾನು ಹೇಳ್ಬೋದು. PFI ನ ಮುಖಂಡರ ಒಂದು ಮಾತನ್ನ ಕೇಳಿ ಪ್ರವೀಣ್ ನೆಟ್ಟಾರ್ ಹತ್ಯೆಗೆ ಸ್ಕೆಚ್ ಅನ್ನು ರೂಪಿಸಿದಂತಹ ಆರೋಪ ಈತನ ಮೇಲೆ ಇರುವಂತದ್ದು. ಹೀಗಾಗಿ ಈತ ಸೇರಿದಂತೆ ಸುಮಾರು 4 ವಿರುದ್ಧ ಏಪ್ರಿಲ್ ನಲ್ಲಿ ಅಂದ್ರೆ ಕಳೆದ ಏಪ್ರಿಲ್ ನಲ್ಲೇ ಎನ್ಐಎ ಚಾರ್ಜ್ ಶೀಟ್ ಅನ್ನ ಹಾಕಲಾಗಿತ್ತು. 28 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಎನ್ಐಎ ಸಲ್ಲಿಸಿತ್ತು. ಅದರಲ್ಲಿ ಈಗಾಗಲೇ 22 ಮಂದಿಯ ಬಂಧನವಾಗಿತ್ತು. ಪ್ರಮುಖ ಆರೋಪಿ 6 ಮಂದಿ ನಾಪತ್ತೆಯಾಗಿತ್ತು. ಅದರಲ್ಲಿ ಈತ ಕೂಡ ಒಬ್ಬ. ಈತನ ಬಗ್ಗೆ ಸುಳಿವನ್ನ ನೀಡಿದ್ರೆ ಸುಮಾರು 2 ಲಕ್ಷ ರೂಪಾಯಿ ಬಹುಮಾನವನ್ನ ಕೂಡ ನೀಡಲಾಗುತ್ತೆ ಅನ್ನುವಂತ ರೀತಿಯಲ್ಲಿ ಕೂಡ ಎನ್ಐಎ ಘೋಷಣೆ ಮಾಡಿತ್ತು. ಪ್ರಮುಖವಾಗಿ ಸುಳ್ಯ, ಪುತ್ತೂರು, ಕೊಡಗು, ಮಡಿಕೇರಿ ಈ ಭಾಗದಲ್ಲಿ ಈತನಿಗೋಸ್ಕರ ತೀವ್ರತರನಾದ ತಲಾಶನ ನಡೆಸಿದ್ರು ಕೂಡ ಆತ ಸಿಕ್ಕಿರ್ಲಿಲ್ಲ. ಇದೀಗ ಈತ ಕೊಲ್ಲಿ ರಾಷ್ಟ್ರದಿಂದ ಮರಳಿ ಕಣ್ಣೂರಿಗೆ ಗೌಪ್ಯವಾಗಿ ವಾಪಸ್ ಏರ್ಪೋರ್ಟ್ ನಲ್ಲಿ ಇಳಿಯುವಂತ ಸಂದರ್ಭ ಈತನನ್ನ ಎನ್ಐಎ ಅಧಿಕಾರಿಗಳು ಸದ್ಯ ವಶಕ್ಕೆ ಪಡೆದಿದ್ದಾರೆ. ಈಗ ಈತನ ಬಂಧನ ಆಗಿದೆ. ಇನ್ನು ಉಳಿದಂತ ಆರೋಪಿಗಳು ಕೂಡ ಇದ್ದಾರೆ. ಸೊ ಅವರನ್ನು ಕೂಡ ಈತನ ಬಂಧನದ ಮೂಲಕ ಪತ್ತೆ ಹಚ್ಚುವಂತ ಸಾಧ್ಯತೆಗಳು ಕೂಡ ಸದ್ಯ ಇರುವಂತದ್ದು. ಒಟ್ಟಾರೆ 2022ರಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ನಡೆದಿತ್ತು. ನೀತಿ ಹತ್ಯೆಯಾಗಿ ಸರಿಸುಮಾರು 3 ವರ್ಷ ಕಳೆದರೂ ಕೂಡ ಇನ್ನೂ ಆರೋಪಿಗಳ ಬಂಧನ ಅನ್ನುವಂಥದ್ದು ಆಗಿಲ್ಲ. ನಿಷೇಧಿತ PFI ಸಂಘಟನೆ ಇದರ ನೇತೃತ್ವವನ್ನ ವಹಿಸಿಕೊಂಡಿತ್ತು. ಹಾಗಾಗಿ ಇನ್ನೂ ಆರೋಪಿಗಳ ಬಂಧನವಾಗೋದಕ್ಕೆ ಬಾಕಿ ಇದೆ. ಅವರ ಸುಳಿವು ಕೂಡ ಸಿಗುವಂತ ಸಾಧ್ಯತೆ ಇದೆ ಈತನ ಬಂಧನ ಆದ್ಮೇಲೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.